ಹಾಯ್ ಗಾಯ್ಸ್, ನಾವು ಊರಿಗೆ ಬಂದಿದ್ದೀವಿ. ನನ್ನ ರಾಜುಗೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ 10 ಡೇಸ್ ತನಕ. ಸೊ ನನ್ನ ಬೇಬಿ ಊರಿಗೆ ಹೋಗಬೇಕು ಅಂತೇಳಿ ಅವ್ರ ಪಪ್ಪ ಹತ್ರ ಪರ್ಮಿಷನ್ ತಗೊಂಡು ಬಂದಿದೆ. ಫೈನಲಿ ಸಂತೋಷ್ ಕೂಡ ಅಗ್ರಿ ಮಾಡಿದ್ರು. ನೋಡಿ, ಬರಬೇಕಾದ್ರೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದಮೇಲೆ ಮಾಡ್ತಾಯಿದ್ದೀವಿ. ನೋಡಿ, ಭರ್ಜರಿ ನಿದ್ದೆ ಮಾಡಾಗಿದೆ ರಾಜು. ಖುಷಿ ಅಂದರೆ ಖುಷಿ ಆಗ್ಬಿಟ್ಟಿದೆ ನನ್ನ ಚಿನ್ನ ಮನೆಗೆ, ಚಿನ್ನ ಪುಟಾಣಿಗೆ. ಇದೇ ಥರ ಎನಿ ಟೈಮ್ ಹೀಗೆ ಮಾಡ್ತಾ ಇರುತ್ತೆ ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಮುದ್ದು ಮರಿಯೋದು. ಸುತ್ಕೊಂಡಿದೆ, ಅದಕ್ಕೆ ಸಾಫ್ಟ್ ಆಗಬೇಕು ಅಂತೇಳಿ ಎಲ್ಲ ನುಲ್ಕೊಂಡು ಮಲಿಕೊಂತು. विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म गुरुवे तस्मै नमः। ಅಮ್ಮ ಮನೇಲಿ ಬೇಳೆ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಬೇಳೆ ಸಾಂಬಾರು ಪುಡಿ ಮಾಡಿಸೋಣ ಅಂತ ಮೆಣಸಿನ್ಕಾಯಿನೆಲ್ಲ ಬಿಸಿಲಲ್ಲಿ ಒಣಗಿಸಿದ್ದಾರೆ. ಇದರಲ್ಲಿ 2 kg ಕೆಂಪು ಮೆಣಸಿನ್ಕಾಯಿ, 1/4 kg ಬ್ಯಾಡಗಿ ಮೆಣಸಿನ್ಕಾಯಿ, 1/4 kg ಖಾರ ಮೆಣಸಿನ್ಕಾಯಿ ಇದೆ. ಇದಕ್ಕೆ 1/4 kg ಅರಿಶಿನ ಕೊನೆ ತಗೊಂಡಿದ್ದಾರೆ. ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ಕುಟ್ಕೊತಾ ಇದ್ದಾರೆ. ಡ್ರೈ ಫ್ರೈ ಅಂತ ಹೇಳಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಅಷ್ಟೇ, ತುಂಬ ಏನು ಉರಿಯೋದು ನೆಸೆಸಿಟಿ ಇಲ್ಲ. ನಮ್ಮಮ್ಮ ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದು ಆಚೆ ಕಡೆ ಸ್ಟವ್ ಇಟ್ಕೊಂಡು ಈ ಮೆಣಸಿನ್ಕಾಯಿನೆಲ್ಲ ಹುರ್ಕೊಂಡಿದ್ದಾರೆ. ಬಿಕಾಸ್ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ವಾ, ತುಂಬ ಘಾಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಆಚೆ ಕಡೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಅಪ್ಪಂಗೆಲ್ಲ ಈ ಘಾಟೆಲ್ಲ ಆಗೋದಿಲ್ಲ, ಸೊ ಅದಕ್ಕೆ ಅವರು ಆಚೆ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಕೊತ್ತಂಬರಿ 2 kg ಕೊತ್ತಂಬರಿ ತಗೊಂಡಿದ್ದಾರೆ. ಈ 2 kg ಕೊತ್ತಂಬರಿಗೆ ಅರ್ಧ kg ಕಡಲೆಕಾಳು, 1/4 kg ಮೆಂತ್ಯ, 200 ಗ್ರಾಮ್ ಮೆಣಸು, 1/4 kg ಬೇಳೆಕಾಳು, 1/4 kg ಉದ್ದಿನಬೇಳೆ, 100 ಗ್ರಾಮ್ ಅಷ್ಟು ರೈಸು, 1/4 kg ಸಾಸಿವೆ, 1/4 kg ಜೀರಿಗೆ. ಇದಿಷ್ಟನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆವಾಗಲೇ ಹುರ್ಕೊಂಡಿದ್ದಂಥ ಅರಿಶಿನ ಕೊನೆನ ಪುಡಿ ಮಾಡಿಟ್ಕೊಂಡಿದ್ರಲ್ಲ, ಅದನ್ನು ಕೂಡ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಕರಿಬೇವು ಎಲೆ ಕೂಡ ಮಿಕ್ಸ್ ಮಾಡ್ಕೊಬೇಕು. ಇದಿಷ್ಟನ್ನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದಾರೆ. ಮತ್ತೆ ಯಾಕೆ ಅಂತ ಹೇಳಿದ್ರೆ ಪೌಡ್ರ್ ಮಾಡಿಸಿದಾಗ ಅದು ನೈಸಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಮಿಲ್ಲಿಗೆ ತಗೊಂಡೋಗಿ ಇದನ್ನು ಪುಡಿ ಮಾಡಿಸ್ಕೊಂಡು ಬರ್ತಾರೆ. ಅಂಡೆ ಒಲೆಯಲ್ಲಿ ನೀರು ಚೆನ್ನಾಗಿ ಕಾದಿದೆ. ನಮ್ಮೂರಲ್ಲೂ ಚಳಿ ಇದೆ, ನನಗನ್ಸುತ್ತೆ ಬ್ಯಾಂಗ್ಳೂರಲ್ಲೇ ತುಂಬ ಚಳಿ ಅನಿಸುತ್ತೆ. ನಮ್ಮ ಬೇಬಿಗೆ ಹರಳೆಣ್ಣೆ ತಗೊಂಡು ಚೆನ್ನಾಗಿ ಅವಳ ತಲೆಗೆ ಹಚ್ಚಿ ಮೈಗೆಲ್ಲ ಹಚ್ಚಿ ಈಗ ಅವಳಿಗೆ ಬಿಸಿ ಬಿಸಿ ನೀರನ್ನ ತಲೆ ಸ್ನಾನ ಮಾಡಿಸ್ಬಿಡ್ತೀನಿ. ಈ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ. ನಮ್ಮ ಬೇಬಿನ ಕಷ್ಟಪಟ್ಟು ಹೇಳ್ಕೊಂಬಂದು ಹೆಂಗೋ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ದೆ. ಅವಳ್ದಾಗಿದ್ಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದೆ. ನೋಡಿ, ಖಾರದ ಪುಡಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು, ಆವಾಗ ಖಾರದ ಪುಡಿ ಘಮ ಘಮ ಅಂತ ಚೆನ್ನಾಗಿರುತ್ತೆ. 1/4 kg ಅಷ್ಟು ಬೆಳ್ಳುಳ್ಳಿನ ನಮ್ಮಮ್ಮ ಚೆನ್ನಾಗಿ ಚೆಚ್ಚಿ ಇಟ್ಕೊಂಡಿದ್ದಾರೆ. ಮತ್ತು ಕರಿಬೇವು, ಹಸಿ ಕರಿಬೇವಿನ ಸೊಪ್ಪು ಮತ್ತು ಕಲ್ಲುಪ್ಪು ಇದಿಷ್ಟನ್ನು ಕೂಡ
ಈ ಖಾರದ ಪುಡಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಬೇಕು. ನನ್ನ ಕೈಯಲ್ಲಿ 1 ಹಿಡಿ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತುಂಬ ಜಾಸ್ತಿನೇ ಮಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಮಿಕ್ಸ್ ಮಾಡಿದಾಗ ಖಾರದ ಪುಡಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಹಿಂಗನ್ನು ನಾನು ಆ್ಯಡ್ ಮಾಡಿಕೊಂಡೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇವಾಗ ಈ ಖಾರದ ಪುಡಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಷ್ಟು ದೊಡ್ಡ ಕಂಟೈನರಲ್ಲಿ ಇಟ್ಕೊಂಡಿದ್ರು ಕೂಡ ನನಗೆ ತಿರ್ಗ್ಸೋದಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಾಯಿತ್ತು. ಬಿಕಾಸ್ ನನಗೆ ಇದನ್ನೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ಆ ಖಾರದ ಪುಡಿ ಘಾಟ್ ಕೂಡ ಆಗ್ತಾಯಿತ್ತು. ನನಗೆ ಒಂಥರ ತುಂಬ ಡಿಫಿಕಲ್ಟ್, ಕೆಂಬೇರೆ ಬರ್ತಾಯಿತ್ತು. ಆಮೇಲೆ ಫೈನಲಿ ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟೆ, ನೀನೇ ಮಿಕ್ಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮಮ್ಮ ಇನ್ನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾರೆ. ನೋಡಿ ಅವರು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗಿಷ್ಟೆಲ್ಲ ಒಳಗಿಂದ ಮಿಕ್ಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ತುಂಬ ಘಾಟ್ ಅನ್ನಿಸ್ತಾ ಇತ್ತು. ನಮ್ಮಮ್ಮಂಗೆ ಈ ಥರ ಮಾಡೋದು ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ ಈ ಥರ ಮನೇಲಿ ಪುಡಿ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ನಾನು ಯಾವತ್ತೂ ಹೊರಗಡೆಯಿಂದ ಖಾರದ ಪುಡಿ ನಾನು ಯೂಸೇ ಮಾಡಿಲ್ಲ. ನಮ್ಮ ಮನೇಲೂ ನಮ್ಮ ಅಮ್ಮನ ಹತ್ರನೇ ಮಾಡಿಸ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿ ಮತ್ತು ಮಸಾಲ ಸಾಂಬಾರು ಪುಡಿ 2 ಟೈಪ್ಸ್ ಆಫ್ ಖಾರದ ಪುಡಿನ ನಾನು ಮಾಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅತ್ತೆ ಮನೇಲೂ ಕೂಡ ಅವರು ಮಾಡಿಸಿಟ್ಕೊತಾರೆ. ಅವರು ಕೊಟ್ಟಿದ್ರು 1 ಬಾಕ್ಸ್ ಅಷ್ಟು. ನನಗೇನೋ ಟೇಸ್ಟು ಅಷ್ಟು ಸರಿ ಹೋಗಲಿಲ್ಲ. ಅದಕ್ಕೆ ನಮ್ಮ ಅಮ್ಮನ ಹತ್ರನೇ ನಾನು ಮಾಡಿಸಿಟ್ಕೊಂಡೆ. ಅವರು ಒಂದೇ ಪೌಡರ್ನ ಯೂಸ್ ಮಾಡೋದು. ಅದನ್ನೇ ಅವರು ಮಸಾಲ ಸಾಂಬಾರು ಮತ್ತು ಬಸ್ಸಾರು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ. ಆದರೆ ಆ ಟೇಸ್ಟು ನನಗೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಬೇರೆ ಬೇರೆ ಪುಡಿನ ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡೆ. ಅಡುಗೆಗೆ ಖಾರದ ಪುಡಿ ತುಂಬ ಇಂಪಾರ್ಟೆಂಟು. ಈ ಥರ ಫ್ರಮ್ ದ ಸ್ಕ್ರ್ಯಾಚ್ ನಾವು ಮನೇಲೇ ಮಾಡಿಟ್ಕೊಂಡ್ರೆ ಇಟ್ ಈಸ್ ಹೆಲ್ದಿ ಆ್ಯಂಡ್ ಅಡುಗೆಗಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದನ್ನು ರೆಡಿಮೇಡು ಪ್ರಾಸೆಸ್ಡು ಇದನ್ನೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾವುದೆಲ್ಲ ಸಾಧ್ಯನೋ ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿಸ್ಕೊತೀನಿ. ಸ್ವಲ್ಪ ರಿಸ್ಕ್ ಇರುತ್ತೆ. ಸ್ವಲ್ಪ ಟೈಮ್ ತಗೊಂಡು ಮಾಡಿಟ್ಕೊಂಡ್ಬಿಟ್ರೆ ನಿಜ ಅದು ಎಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ. ನಮ್ಮಮ್ಮ ಈ ಥರ ಮೆಜರ್ಮೆಂಟಲ್ಲಿ ಅವರೇ ಸಾಂಬಾರು ಪುಡಿನ ಮಾಡಿಕೊಡ್ತಾರೆ. ನಮ್ಮ ಆಂಟಿನೂ ಅಷ್ಟೇ ಅವರೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು. ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ, ನಮ್ಮ ಆಂಟಿ ಮಾಡೋ ಸಾಂಬಾರು ಪುಡಿ ಇದೆಲ್ಲ ಸಿಮಿಲರೇ. ಇದೆಲ್ಲ ನಮಗೆ ಬಸ್ ಸಾಂಬಾರುಗಳಿಗೆ ಬೇಳೆ ಸಾಂಬಾರುಗಳಿಗೆ ಎಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ನಮ್ಮ ಅತ್ತೆಯವ್ರು ಕೊಟ್ಟಿದ್ದು ಸಾಂಬಾರು ಪುಡಿ ಅಷ್ಟು ಬಸ್ ಸಾಂಬಾರಿಗೆಲ್ಲ ಸೂಟ್ ಆಗಲಿಲ್ಲ. ಅವ್ರದ್ದೇ ಬೇರೆ ಥರ ಮೆಜರ್ಮೆಂಟ್ ಇರುತ್ತೆ. ಆ್ಯಂಡ್ ಅವರು ಯಾವುದೇ ಬಸ್ ಸಾಂಬಾರುಗಳನ್ನೆಲ್ಲ ಅವರು ಮಾಡೋದಿಲ್ಲ. ಸೊ ಅದರಿಂದ ಅದು ನನಗೆ ಸೂಟ್ ಆಗಲಿಲ್ಲ ಆ ಪುಡಿ. ನಮ್ಮಮ್ಮ ಬಾಕ್ಸ್ಗೆ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಿಂಗ್ ಪೌಡ್ರನ್ನು ಕೂಡ ಹಾಕ್ಬಿಟ್ಟು ಈ ಥರ ನೀಟಾಗಿ ಮುಚ್ಚಿಡ್ತಾ ಇದ್ದಾರೆ. ಗೈಸ್, ನೀವು ಅಷ್ಟೇ 1 ಟೈಮ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಟೈಮ್ ಮಾಡಿಕೊಂಡು ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ನಾವು ಮನೆಯವರೆಲ್ಲರೂ ಹೆಲ್ದಿಯಾಗಿ ಇರ್ಬೋದು. ಇವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಖಾರದ ಪುಡಿನ ಆಚೆ ಕಡೆನೇ ಹುರಿದು ಆಚೆ ಕಡೆನೇ ಎಲ್ಲ ಅದನ್ನೆಲ್ಲ ಜರಡಿ ಮಾಡಿಕೊಂಡು ಬಾಕ್ಸ್ಗೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ರು ಕೂಡ ತುಂಬ ಘಾಟ್ ಅನ್ನಿಸ್ತಾ ಇತ್ತು ಮನೆಯೆಲ್ಲ. ನಮ್ಮಪ್ಪ ಮನೇಲಿ ಸ್ವಲ್ಪ ಈ ಥರ ಥಿಂಗ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಈ ಗುಡ್ಸೋದು ಒರೆಸೋದು ಸ್ವಲ್ಪ ಡಿಫಿಕಲ್ಟು. ನನಗೆ ನಮ್ಮನೆ ಕ್ಲೀನ್ ಮಾಡೋದು ಅಂದರೆ ತುಂಬ ಈಸಿ. ನಾನು ಜಾಸ್ತಿ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಲ್ಲ. ಮನೇನ ಸಿಂಪಲ್ ಆಗಿರಬೇಕು ಆ್ಯಂಡ್ ಮಿನಿಮಲಿಸ್ಟಿಕ್ ಆಗಿರಬೇಕು, ಆ ಥರ ನೋಡ್ಕೊತೀನಿ. ಚಿನ್ನು, ನಮ್ಮ ಮನೆಗೆ ಹೋಗೋಣ. ಯಾಕೆ? ಏನು ಇಷ್ಟ ನಿನಗಿಲ್ಲಿ? ನಿನಗೆ ಯಾವ ಊರು ಇಷ್ಟ ಚಿನ್ನ?
ಇದನ್ನು ಕೊಪ್ಪಳು. ಹೌದಾ ಬಂಗಾರಿ? ಓಕೆ. ಯಾವಾಗ್ಲೂ ಬರೋಣ. ಯಾಕೆ? ಸುಮ್ನೆ. ನಮ್ಮನೆ ಇಷ್ಟ ಇಲ್ವಾ ನಿನಗೆ? ಮಮ್ಮ ಮನೆ ಇಲ್ಲ. ರಿಯಲಿ? Yes. ಹಾಗಿದ್ರೆ ನೀನು ಇಲ್ಲೇ ಇರ್ತೀಯಾ? ಹೌದು. ಹೌದಾ, ಬರಲ್ವಾ ನೀನು? ಬರಲ್ಲ. ಓಕೆ, ದೆನ್ ಐ ಆಮ್ ಗೋಯಿಂಗ್ ನೌ. Next time. ಬಾಯ್ ಬಾಯ್, ಸಿ ಯು. Next time go. ನೀನಿನ್ನ ಬೇಬಿನಾ ಈ ಥರ ಆಡೋದಕ್ಕೆ? Out. ಸ್ಟಿಲ್ ಯುವರ್ ಬೇಬಿ? Yes. ನಮ್ಮ ಬೇಬಿನ ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಕಂಪೇರ್ ಟು ಮೈ ಹೋಮ್ ಇಲ್ಲೇ ನನಗೆ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಲ್ಲ, ಕಂಟ್ರೋಲಿಗೆ ತೊಗೊಬೋದು. ಇಲ್ಲಿ ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಹಠ ಮಾಡ್ತಾ ಇರ್ತಾಳೆ. ಐಸ್ ಕ್ರೀಮ್ ಬೇಕು ಅಂತ ಹಿಡ್ಕೊಂಡು ಬಿಟ್ಟಿದ್ಲು. ಇಲ್ಲಿ ರೋಡಲ್ಲೆಲ್ಲ ಮಾರ್ಕೊಂಡು ಬರ್ತಾ ಇರ್ತಾರಲ್ಲ, ಅದಕ್ಕೆ ಬೇಕು ಅಂತ ಇದ್ಲು. ಇವಳ ಜೊತೆಗೆ ನಮ್ಮ ಗಿಣಿನೂ ನನಗೂ ಐಸ್ ಕ್ರೀಮ್ ಮಾಡ್ಕೊಡತ್ತೆ ಅಂತ ಹಿಂಸೆ ಮಾಡ್ತಾ ಇದ್ದ. ಸರಿ ಅಂತ ಹೇಳಿಬಿಟ್ಟು ಆರೆಂಜು ಮತ್ತು ಆ್ಯಪಲ್ ಯೂಸ್ ಮಾಡಿಕೊಂಡು ನಾನು ಅವ್ರಿಗೆ ಐಸ್ ಕ್ಯಾಂಡಿ ಪ್ರಿಪೇರ್ ಮಾಡಿಕೊಟ್ಟೆ. ಪ್ರೀವಿಯಸ್ ಡೇನೇ ಜ್ಯೂಸ್ ಮಾಡಿಬಿಟ್ಟು ಅದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಅವರಿಬ್ಬರಿಗೂ ಇರೋಕ್ಕೆ ಆಗ್ತಾ ಇರಲಿಲ್ಲ. ನಿನ್ನೆಯಿಂದನೂ ನಮಗೆ ತೆಕ್ಕೊಡು ಆಗಿದೆ, ಕೊಡು ಅಂತ ಹಿಂಸೆ ಕೊಡ್ತಾಯಿದ್ರು. ಹೆಂಗೋ ಸಮಾಧಾನ ಮಾಡಿ ಇವತ್ತು ತನಕ ಅವ್ರಿಗೆ ಕರ್ಕೊಂಡು ಬಂದೆ. ಇವಾಗ ಬೇಕೇ ಬೇಕು ಅಂತ ಹಠ ಮಾಡಿದ್ರಿಂದ ಇವಾಗ ಆಚೆ ಕಡೆ ತೆಗೆದ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಶುಗರ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಫ್ರೆಶ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರಿಯಲ್ ಕ್ಯಾಂಡಿ ಥರನೇ ಇದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಪ್ರಿಪೇರ್ಡ್ ದಿಸ್. ಇದನ್ನು ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ಯಾವಾಗಲಾದರೂ ಒಂದೊಂದು ಸರಿ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಅವರು ಖುಷಿ ಪಡ್ತಾರೆ, ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹೆಲ್ದಿಯಾಗಿರೋದನ್ನ ತಿಂತಾ ಇದ್ದಾರೆ ಅಂತ. ಇವಾಗ ವೆದರ್ ತುಂಬ ಚಿಲ್ಲಾಗಿದೆ. ಇಟ್ಸ್ ನಾಟ್ ರೆಕಮೆಂಡೆಡ್ ಬಟ್ ದೇ ಆರ್ ಫೋರ್ಸಿಂಗ್ ಮಿ ಲಾಟ್. ನಾನಂತೂ ತುಂಬ ಹೆಲ್ದಿ ಫ್ರೀಕ್. ನಾನು ಅದನ್ನು ನನಗೆ ನಾನೇ ಅಪ್ರಿಷಿಯೇಟ್ ಕೂಡ ಮಾಡ್ಕೊತೀನಿ. ನಾನು ಹೆಲ್ದಿಯಾಗಿ ತಿನ್ನಬೇಕು, ಮಕ್ಕಳು ಹೆಲ್ದಿಯಾಗಿ ತಿನ್ನಬೇಕು. ನನ್ನ ಜೊತೆ ಇರೋರು ಆ್ಯಂಡ್ ನಾನು ಎಲ್ಲರಿಗೂ ಕೂಡ ಹೆಲ್ದಿಯಾಗಿ ತಿನ್ನಿ ಅಂತಲೇ ನಾನು ಸಜೆಸ್ಟ್ ಮಾಡೋದು. ನನಗೆ ಎಲ್ಲದಕ್ಕಿಂತ ಹೆಲ್ದಿಯಾಗಿರೋದೇ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಆ ಥರ ಯಾವಾಗ್ಲೂ ಹೆಲ್ದಿ ಫುಡ್, ಹೆಲ್ದಿ ಥಿಂಗ್ಸ್ ಅಂತ ಹೇಳ್ತಾನೆ ಇರ್ತೀನಿ. ನಾನು ಜಾಸ್ತಿ ಐಸ್ ಕ್ರೀಮ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ ಆಚೆ ಕಡೆ, ನಮ್ಗೆ ಅಭ್ಯಾಸನೂ ಇಲ್ಲ. ಸೊ ಇವಾಗ ಮನೇಲೇ ಮಾಡ್ಕೊಂಡು ತಿಂತಾ ಇದ್ದೀನಿ. ಎಷ್ಟು ಅಮೇಝಿಂಗ್ ಆಗಿದೆ ಅಂತ ಹೇಳಿದ್ರೆ ಯಾವಾಗಲಾದ್ರು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂದು ಆ್ಯಪಲ್ ಕ್ಯಾಂಡಿ ಜಾಮೂನ್ ಥರ ಕಾಣಿಸ್ತಾ ಇದೆ. ಅದಕ್ಕೆ ನಮ್ಮ ಗಿಣಿಯ ಅದೇ ನೀನು ಜಾಮೂನ್ ತಿಂತಾ ಇದೆಯಾ ಅಂತ ಹೇಳ್ತಾ ಇದ್ದ. ನೋಡಿ ನನ್ನ ಬೇಬಿ ಸ್ಟೈಲ್ನ ಯಾವ ಥರ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಇಬ್ಬರೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಂದು ಕೂಡ ಡಿನ್ನರ್ ಟೈಮ್ ಆಯಿತು. ಸೊ ಅದಕ್ಕೆ ನಾನೀಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬಾಳೆ ಎಲೆ ತಗೊಂಡೆ. ಇವತ್ತು ನಮ್ಮ ಮನೇಲಿ ಹುಳ್ಳಿಕಾಳು ಬಸ್ಸಾರು ಮಾಡಿದರು. ತುಂಬ ಅಂದರೆ ತುಂಬ ಇಷ್ಟ ನನಗೆ. ಸೊ ಬಾಳೆ ಎಲೆಗೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಆ ಎಲೆಗೆ ಬಿಸಿ ಅನ್ನ, ಬಿಸಿ ಬಸ್ಸಾರು, ಸ್ವಲ್ಪ ಹುಳ್ಳಿಕಾಳು ಪಲ್ಯ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮಮ್ಮ ಮಕ್ಕಳು ಅವಾಗವಾಗ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕಜ್ಜಾಯ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಊರಿಗೆ ಬಂದಾಗ ಏನಾದರೂ ಈ ಥರ ತಿಂಡಿ ಮಾಡಿಕೊಡ್ತಾನೆ ಇರ್ತಾರೆ. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಅಂತ. ಲಾಸ್ಟ್ ಟೈಮು ಚಕ್ಲಿ ಮಾಡಿಕೊಟ್ಟಿದ್ರು, ನಿಪ್ಪಟ್ಟು ಮಾಡಿಕೊಟ್ಟಿದ್ರು. ದಿಸ್ ಟೈಮು ಕಜ್ಜಾಯ ಮಾಡೋಣ ಅಂತ ಹೇಳ್ಬಿಟ್ಟು ಕಜ್ಜಾಯ ಮಾಡ್ತಾ ಇದ್ದಾರೆ. ಇವಾಗ ಬೆಲ್ಲದ ಪಾಕ ತೆಕ್ಕೊತಾ ಇದ್ದಾರೆ. ಬೆಲ್ಲ ಎಲ್ಲ ಚೆಚ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಕುದಿಸ್ತಾ ಇದ್ದಾರೆ. ಇದು ಪಾಕ ಬರಬೇಕು. ಸೊ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ತಾ ಇದ್ದಾರೆ. ಪಾಕ ಒಂದು ಕರೆಕ್ಟಾಗಿ ಬಂದ್ಬಿಟ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ.
ಪಾಕ ಕರೆಕ್ಟಾಗಿ ಬಂದಾಗಿದ್ದಾದ್ಮೇಲೆ ಇದಕ್ಕೆ ಅಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ಅಕ್ಕಿ ಪೌಡ್ರನ್ನ ಅವರು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಪ್ರೀವಿಯಸ್ ಡೇನೇ 1 ಸೇರಷ್ಟು ಅಕ್ಕಿನ ನೆನೆಸಿದ್ರು. ಓವರ್ ನೈಟ್ ಎಲ್ಲ ನೆಂದಾಗಿತ್ತು. ಮಾರ್ನಿಂಗು ಅಕ್ಕಿನ ವಾಶ್ ಮಾಡಿಕೊಂಡು ಆ ಅಕ್ಕಿನ ಗ್ರೈಂಡ್ ಮಾಡಿಕೊಂಡ್ರು ಮನೆಯಲ್ಲೇ. ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಅಕ್ಕಿ ಪುಡಿನ ಮಾಡಿಟ್ಕೊಂಡಿದ್ರು. ಅದನ್ನು ಈ ಕುದೀತಾ ಇರೋ ಬೆಲ್ಲದ ಪಾಕಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇವಾಗ ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಬೇಕು. ಕಜ್ಜಾಯದ ಅದ ಇವಾಗಲೇ ಗೊತ್ತಾಗೋದು. ಈ ಬೆಲ್ಲ ಮತ್ತು ಅಕ್ಕಿ ಮೆಜರ್ಮೆಂಟು ಕರೆಕ್ಟಾಗಿದ್ದರೆ ಪಾಕ ನೀಟಾಗಿ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ಏನಾದ್ರು ತೆಳು ಅನಿಸಿದ್ರೆ ಸ್ವಲ್ಪ ರವೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಚಿರೋಟಿ ರವೆನ ಆ್ಯಡ್ ಮಾಡ್ಕೊಬೇಕು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಮ್ಮಮ್ಮ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರು. ಈ ಥರ ಮನೇಲೇ ಮಾಡುವಂಥ ತಿಂಡಿಗಳನ್ನ ಮಕ್ಕಳಿಗೆ ತಿನ್ನಿಸೋದನ್ನ ಅಭ್ಯಾಸ ಮಾಡಬೇಕು. ಆಚೆ ಕಡೆಯಿಂದ ಯಾವುದ್ಯಾವುದೋ ಪ್ರಾಸೆಸ್ಡ್ ಫುಡ್ ಎಲ್ಲ ತಂದ್ಕೊಡೋದಕ್ಕಿಂತ ಈ ಥರ ಮನೇಲೇ ಮಾಡೋ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ನೋಡಿ ಇವಾಗ ಕಜ್ಜಾಯ ಮಾಡಬೇಕು ಅಂತ ಹೇಳಿ ಅವರು ಫ್ರೆಶ್ ಆಗಿರೋ ಆಯಿಲ್ನ ಯೂಸ್ ಮಾಡ್ತಿದ್ದಾರೆ. ಅದೇ ಔಟ್ಸೈಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದೇ ಎಣ್ಣೆನ ಇಟ್ಕೊಂಡು ಅದರಲ್ಲೇ ಕಜ್ಜಾಯ, ಅದರಲ್ಲೇ ಚಕ್ಲಿ, ಅದರಲ್ಲೇ ನಿಪ್ಪಟ್ಟು, ಚಿಪ್ಸ್ ಅಂದ್ಕೊಂಡು ಅದೇ ಮಾಡಿಟ್ಕೊಂಡಿರ್ತಾರೆ. ಈ ಥರ ಎಣ್ಣೆ ಕಾದು ಅದರದ್ದು ಬೇಕಾಗಿರೋ ಪೋಷಕಾಂಶ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಆ ಥರ ಕಾದಿ ಆಗಿರೋ ಎಣ್ಣೆನ ಯೂಸ್ ಮಾಡಬಾರ್ದು. ದಟ್ ಈಸ್ ನಾಟ್ ಹೆಲ್ದಿ. ಈ ಥರ ರೇರ್ಲಿ ಯಾವಾಗಲೂ ಒಂದ್ಸರಿ ಈ ಥರ ಫ್ರೆಶ್ ಆಗಿರೋ ಎಣ್ಣೆ ಯೂಸ್ ಮಾಡಿಕೊಂಡು ನಾವು ತಿಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗೇ ಇರುತ್ತೆ. ಮಕ್ಕಳು ಕೇಳ್ತಾರಲ್ಲ ಅದು ತಪ್ಪಿಲ್ಲ. ಆ್ಯಕ್ಚುಲಿ ಮನೇಲಿರೋ ನಾವು ಕರೆಕ್ಟಾಗಿರಬೇಕು. ನಾವು ನಮ್ಮ ಮಗುಗೆ ಏನು ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು. ಮಕ್ಕಳಿಗೆ ನಾವು ಗುಡ್ ಹ್ಯಾಬಿಟ್ಸು, ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಟೀಚ್ ಮಾಡಬೇಕು, ನಾವು ಫಾಲೋ ಮಾಡಬೇಕು. ಆಟೋಮೆಟಿಕಲಿ ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡ್ತಾರೆ ಆವಾಗ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಯಾವುದೆಲ್ಲ ಕಂಟೆಂಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಎಂಕರೇಜ್ ಮಾಡಿ. See you guys in my next video. Until then, take care. Bye bye.